ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಗಾಂಧಿ ಕುಟುಂಬವನ್ನು ಸಿಲುಕಿಸಲು ಬಿಜೆಪಿ ಪಿತೂರಿ ನಡೆಸುತ್ತಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಿದರು. ಮಾಜಿ ಸಚಿವ ಎಚ್ ಆಂಜನೇಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಗಾಂಧಿ ಕುಟುಂಬದ ವಿರುದ್ಧ ಕೇಂದ್ರ ಸರ್ಕಾರ ನಡೆಸುತ್ತಿರುವ ಪಿತೂರಿ ರಾಜಕೀಯ ಪ್ರೇರಿತವಾಗಿವೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ನಂತರ ನಗರದ ಜಿಲ್ಲಾ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ಈ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಪ್ರತಿಭಟನಾಕಾರರನ್ನು ಬಂಧಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತಾಜ್ ಪೀರ್, ಗ್ಯಾರಂಟಿ ಸಮಿತಿಯ ಜಿಲ್ಲಾಧ್ಯಕ್ಷ ಗಂಜಿಗಟ್ಟೆ ಶಿವಣ್ಣ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು. ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ಸಿನ ವತಿಯಿಂದ ಈ ದಿನ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ದೇಶಾದ್ಯಂತ ಕಾಂಗ್ರೆಸ್ಸಿಗರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಹೋರಾಟಕ್ಕೆ ಕಾರಣ ಏನಂತಂದರೆ, ನೆಹರು ಫ್ಯಾಮಿಲಿ ಮೇಲೆ, ಇಂದಿರಾ ಗಾಂಧಿಯವರ ಫ್ಯಾಮಿಲಿ ಮೇಲೆ, ಸೋನಿಯಾ ಗಾಂಧಿಯವರ ಫ್ಯಾಮಿಲಿ ಮೇಲೆ ಸೇಡನ್ನು ತೀರಿಸಿಕೊಳ್ಳುವಂಥ ಕೆಲಸವನ್ನು ಬಿಜೆಪಿ ವ್ಯವಸ್ಥಿತವಾಗಿ ಮಾಡ್ತಾ ಇದೆ. ಸೇಡು ತೀರಿಸಿಕೊಳ್ಳೋದೇನಿದೆಯಲ್ಲ, ನಿಮ್ಮ ಅವನತಿಗೆ ದಾರಿ ಮಾಡಿಕೊಡುತ್ತೆ. ಅಧಿಕಾರ ಶಾಶ್ವತವಲ್ಲ. ಮುಂದೆ ನಾವು ಕೂಡ ಬರ್ಬೋದು. ಈ ರಾಷ್ಟ್ರದಲ್ಲಿ ಜನ ಮನಸ್ಸು ಮಾಡಿದರೆ ನಾವು ಕೂಡ ಅಧಿಕಾರಕ್ಕೆ ಬರ್ತೀವಿ. ಆದರೆ ನಿಮ್ಮಂಥ ನೀತಿನ ನಾವು ಅನುಸರಿಸಲ್ಲ. ನಮ್ಮದೇನಿದ್ರು ನಿಮ್ಮದೆಲ್ಲ ವಾಮ ಮಾರ್ಗ, ನಮ್ಮದು ರಾಜಮಾರ್ಗ. ರಾಜಮಾರ್ಗದಲ್ಲಿ ರಾಜಕೀಯ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ ಪಾರ್ಟಿ. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥ ಇತಿಹಾಸ ಕಾಂಗ್ರೆಸ್ಸಿಗಿದೆ. ಈ ದೇಶಕ್ಕಾಗಿ 16 ವರ್ಷಗಳ ಕಾಲ ಜೈಲುವಾಸವನ್ನು ಮಾಡಿದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ದೊಡ್ಡ ಶ್ರೀಮಂತರು. ಅವರ ಶ್ರೀಮಂತಿಕೆಯನ್ನೆಲ್ಲ ಕೂಡ ತ್ಯಾಜಿಸಿ, ಧಿಕ್ಕರಿಸಿ ದೇಶಕ್ಕಾಗಿ ಹೋರಾಟ ಮಾಡಿ ಸೆರೆಮನೆ ವಾಸವನ್ನು ಕೂಡ ಅನುಭವಿಸಿದ್ದಾರೆ. ಅವರ ಮಗಳು ಇಂದಿರಾ ಗಾಂಧಿ ಅವರು ಬಾಲಕಿಯಾಗಿದ್ದಾಗಲೂ ಕೂಡ ಅವರ ತಂದೆ ಜೊತೆಗೆ ಜೈಲಿಗೆ ಹೋಗಿದ್ದಾರೆ. ಈ ತ್ಯಾಗ, ಬಲಿದಾನ ಮತ್ತು ದೇಶಕ್ಕಾಗಿಯೇ ಇರುವಂಥದ್ದು ನೆಹರು ಫ್ಯಾಮಿಲಿ, ಇಂದಿರಾ ಗಾಂಧಿ ಫ್ಯಾಮಿಲಿ. ಅಂಥ ಫ್ಯಾಮಿಲಿ ಮೇಲೆ ಇವತ್ತು ಇಲ್ಲ ಸಲ್ಲದ ಇಡಿಯನ್ನು, ಇನ್ಕಮ್ ಟ್ಯಾಕ್ಸನ್ನು, ಇನ್ನಿತರ ತನಿಖಾ ತಂಡವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ. ಇದನ್ನು ನಾವು ಹೇಳ್ತಾ ಇಲ್ಲ, ನಾವು ಮನವರಿಕೆ ಮಾಡಿದ್ವಿ ನ್ಯಾಯಾಲಯಕ್ಕೆ. ನ್ಯಾಯಾಲಯ ಇವತ್ತು ನಿಮಗೆ ಚೀಮಾರಿ ಹಾಕಿದೆ, ಕಪ್ಪಳ ಮೋಕ್ಷ ಮಾಡಿದೆ. ಯಾಕೆ ನೀವು ಈ ರೀತಿಯೆಲ್ಲ ಅವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಬಗ್ಗೆ ನಿಮಗೆಲ್ಲ ಕೂಡ ಗೊತ್ತಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿರ್ತಕ್ಕಂಥದ್ದು, ಸ್ವಾತಂತ್ರ್ಯಕ್ಕೋಸ್ಕರ ಶ್ರಮಿಸಿದಂಥ ಆ ಒಂದು ಸಾಮಾಜಿಕ ನ್ಯಾಯ ಮತ್ತು ಎತ್ತಿಡಿಯುವಂಥ ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ವಿದ್ಯಾರ್ಥಿ ಯುವಜನರ ಪರವಾಗಿ ಒಂದು ಧ್ವನಿಯಾಗಿ ಅವರಿಗೆ ಮಾರ್ಗದರ್ಶನ ಮಾಡುವಂಥ ಒಂದು ಪತ್ರಿಕೆ. ಅದು ದೇಶಕ್ಕೆ ಮಾರ್ಗದರ್ಶನ ಮಾಡುವಂಥ ಒಂದು ಪತ್ರಿಕೆ. ಆ ಪತ್ರಿಕೆಯನ್ನು ಸ್ಥಾಪನೆ ಮಾಡಿರೋರು ಮತ್ತು ಅವರ ಒಡೆತನ ಯಾರ್ಯಾರ್ದಿತ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ನೆಹರು ಮತ್ತು ಇತರೆ ನಮ್ಮ ಕಾಂಗ್ರೆಸ್ ಮುಖಂಡರ ಒಡೆತನದಲ್ಲಿತ್ತು. ಅವ್ರದ್ದು ಸೇರ್ನಲ್ಲಿ ಇದ್ದಂಥ ಒಂದು ಆ ಸಂಸ್ಥೆ. ಆ ಸಂಸ್ಥೆಯ ಬಗ್ಗೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡು ಕೋರ್ಟ್ಗೆ ಹೋಗೋದು ಮತ್ತು ಇವ್ರನ್ನ ಇಡಿ ಕರೆಸೋದು, ಇನ್ಕಮ್ ಟ್ಯಾಕ್ಸ್ನ ರೈಡ್ ಮಾಡಿಸ್ತಕ್ಕಂಥದ್ದು, ವಿಪರೀತ ಕಿರುಕುಳನ್ನು ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳಾದಂಥ ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತಿತರ ಮುಖಂಡರುಗಳ ಮೇಲೆಲ್ಲ ಇವರು ಸುಳ್ಳು ಮೊಕದ್ದಮೆಗಳನ್ನು ಹಾಕ್ತಕ್ಕಂಥ ಸೇಡಿನ ರಾಜಕಾರಣವನ್ನು ಮಾಡ್ತಾಯಿದ್ದಾರೆ. ಅಧಿಕಾರ ಶಾಶ್ವತವಲ್ಲ. ಸೇಡಿನ ರಾಜಕಾರಣ ಯಾರು ಮಾಡ್ತಾರೋ ಆ ಸೇಡೆ ಅವನಿಗೆ
ರಾಜಕೀಯವಾಗಿ ಅವನತಿ ಆಗುತ್ತೆ ಅನ್ನೋದನ್ನು ಇವರು ಮನದಟ್ಟು ಮಾಡ್ಕೋಬೇಕು. ನೀವೇನಾದರೂ ರಾಜಕೀಯ ಮಾಡಿದ್ರೆ ರಾಜಮಾರ್ಗದಲ್ಲಿ ಮಾಡಿ, ನಿಮ್ಮದೆಲ್ಲ ವಾಮ ಮಾರ್ಗ. ಕಾಂಗ್ರೆಸ್ಸಿಂದ ಏನಿದ್ರು ಕೂಡ ರಾಜಮಾರ್ಗದಲ್ಲಿ ನಾವು ರಾಜಕೀಯ ಮಾಡ್ಕೊಂಡು ಬಂದಿರೋದು. ಅದರಿಂದ ಈಗಾಗಲೇ ಕೋರ್ಟು ಯಾವ ರೀತಿ ಚೀಮಾರಿ ಹಾಕಿದೆ ನೋಡಿ. ನಿಮಗೆ ಬೇರೆ ಕೆಲಸ ಇಲ್ವಾ, ನಿಮಗೆ ಬೇರೆ ಇದಿಲ್ವಾ, ಬೇರೆ ಸೈಡಿನ ರಾಜಕೀಯ ಮಾಡ್ತೀರಾ ಅಂತಂದೇಳಿ ಚೆನ್ನಾಗಿ ಚೀಮಾರಿ ಹಾಕಿದ್ದಾರೆ. ಆ ಚೀಮಾರಿಗೂ ಕೂಡ ಇವರು ಬಗ್ಗದ ಇದ್ರೆ ಹೆಂಗೆ? ಅದರಿಂದ ಈಗಲಾದರೂ ಕೂಡ ಘನತೆ ಗೌರವದಿಂದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯದಂತೆ BJಪಿಯವರು ನಡ್ಕೋಬೇಕು. ನಮ್ಮ ಮುಖಂಡರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ಈ ತನಿಖಾ ತಂಡಗಳನ್ನೆಲ್ಲ ದುರ್ಬಳಕೆ ಮಾಡಿಕೊಂಡು ನಿಮ್ಮ ರಾಜಕೀಯ ಬಿಳಿಯನ್ನು ಬೇಯಿಸ್ಕೋಬೇಡಿ.